Hi, hello everybody. Welcome to Vikas Commerce Tutorials. I am Mr. Vikas Matke here. So students, ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಡೈಲಾಗ್ ರೈಟಿಂಗ್ ಅನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ಕವರ್ ಮಾಡ್ತಾ ಇದೀವಿ. ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್ ನಾಳೆ ಇದೆ, ಹಾಗಾಗಿ ಗ್ರಾಮರ್ ಸೆಕ್ಷನ್ ಅನ್ನು ಕವರ್ ಮಾಡ್ತಾ ಇದೀವಿ. ನಿನ್ನೆ ಪ್ಯಾಸೇಜ್ ರೀಡಿಂಗ್ ಅನ್ನ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ. ಈಗ ರಿಪೋರ್ಟ್ ಡೈಲಾಗ್ ರೈಟಿಂಗ್ ಅನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮುಂದಿನ ಸೆಷನ್ಗಳಲ್ಲಿ ಜಾಬ್ ಅಪ್ಲಿಕೇಶನ್ಸ್ ಲೆಟರ್ ಯಾವ ರೀತಿ ಬರೀಬೇಕು, ರಿಪೋರ್ಟ್ ಯಾವ ರೀತಿ ಬರೀಬೇಕು, ನೋಟ್ಸ್ ಮೇಕಿಂಗ್ ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ಲಿಂಕರ್ಸ್ ಮೇಲೆ ಕೂಡ ಒಂದು ಟಾಪಿಕ್ ಅನ್ನ ಮಾಡ್ಕೊಂಡು ಬರ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್ ದಟ್ ಈಸ್ ರಿಲೇಟೆಡ್ ವಿತ್ ಡೈಲಾಗ್ ರೈಟಿಂಗ್. ಸೊ ಬಿಫೋರ್ ಗೋಯಿಂಗ್ ಫರ್ದರ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸೋ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪ್ತದೆ. ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಸೆಕೆಂಡ್ ಇಯರ್ ಇಂಗ್ಲಿಷ್ 2024. ಸೊ ಇದೊಂದು ಡೈಲಾಗ್ ಅನ್ನು ಕೊಟ್ಟಿದ್ದಾರೆ. 3 ಮಾರ್ಕ್ಸ್ಗೆ ಬರುವಂತಹ ಒಂದು ಕ್ವಶನ್ ಇದು. ಸೊ ಈ ರೀತಿ 3 ಡೈಲಾಗ್ಸ್ಗಳನ್ನು ಕೊಟ್ಟಿರ್ತಾರೆ. ಡೈಲಾಗ್ ಅನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತೇಳಿ 3 ಮಾರ್ಕ್ಸ್ಗೆ ನೋಡುವಂಥದ್ದು. ಈಗ ಆಲ್ರೆಡಿ ಪ್ಯಾಸೇಜ್ 10 ಮಾರ್ಕ್ಸ್ನಲ್ಲಿ ಬರುವಂಥ ಪ್ಯಾಸೇಜ್ ಅನ್ನು ಕವರ್ ಮಾಡಿದ್ದೀವಿ. ಸೊ ಡೈಲಾಗ್ ರೈಟಿಂಗ್ ಅನ್ನು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ರಿಪೋರ್ಟ್ ಕನ್ವರ್ಸೇಷನ್ ಅಂತ ಬರ್ತದೆ. ರಿಪೋರ್ಟ್ ರೈಟಿಂಗ್ ಕೂಡ 4 ಮಾರ್ಕ್ಸ್ಗೆ ಬರುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಆಮೇಲೆ ನೋಟ್ ಮೇಕಿಂಗ್ ಅಂತ ಬರ್ತದೆ, ಅದು ಕೂಡ 4 ಮಾರ್ಕ್ಸ್ಗೆ. ಲೆಟರ್ ರೈಟಿಂಗ್ 5 ಮಾರ್ಕ್ಸ್. ಇವೆಲ್ಲವೂ ವಿಡಿಯೋಸ್ ಇನ್ನು ಮುಂದೆ ಬರ್ತದೆ. ಸೊ ಈಗ ಡೈಲಾಗ್ ರೈಟಿಂಗ್ ಈ ಒಂದು 3-4 ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಸಾಕು, 3 ಮಾರ್ಕ್ಸ್ ಡೆಫಿನೆಟ್ಲಿ ನಿಮ್ಮದು ಆಗ್ತದೆ. ಸೊ ಯಾವ ರೀತಿ ನಾವು ಡೈಲಾಗ್ಸ್ ಅನ್ನ ಬರಿಬೇಕು ಅಂತ ನೋಡ್ಕೊಂತ ಹೋಗೋಣ. ನಾನು ಆನ್ಸರ್ಸ್ಗಳನ್ನು ಡೈರೆಕ್ಟ್ ಕ್ವಶನ್ ಪೇಪರ್ನಲ್ಲೇ ಬರಿತೀನಿ. ನೀವು ಆನ್ಸರ್ ಶೀಟ್ನಲ್ಲಿ ಪೂರ್ತಿ ಎಲ್ಲ ಸ್ಟ್ರೇಂಜರ್ ಅಂತ ಹೇಳಿದ ಈ ರೀತಿ ಎಲ್ಲ ಹಾಕೊಂಡು ಅದನ್ನು ಅಂಡರ್ಲೈನ್ ಮಾಡುವಂಥ ಕೆಲಸ ಮಾಡಿರಿ. ಬೇಡ ಅಂದರೆ ನಾನು ಬುಕ್ನಲ್ಲಿ ಕೂಡ ನಿಮಗೆ ಬರ್ದು ತೋರಿಸ್ತೀನಿ ಯಾವ ರೀತಿ ಬರಿಬೇಕು ಅಂತ. ಬೆಟರ್ ನಾನು ಬುಕ್ನಲ್ಲಿ ಬರಿತೀನಿ ಯಾವ ರೀತಿ ನೀವು ಅದನ್ನು ಕಾನ್ವರ್ಸೇಷನ್ ಮಾಡಬೇಕು ಅಂತ. ಓಕೆ, ಎಸ್. ಸೊ ಫಸ್ಟ್ ಏನು ಮಾಡೋಣಪ್ಪ ಅಂದರೆ ಈ ರೀತಿ ನಾವು ಕ್ವಶನನ್ನು ಎಂಟ್ರಿ ಮಾಡ್ಕೊಂತ ಹೋಗೋಣ. ಯಾವ ರೀತಿ ಸ್ಟ್ರೇಂಜರ್ ವಾಂಟ್ಸ್ ಟು ಗೋ ಟು ರೈಲ್ವೆ ಸ್ಟೇಷನ್. ಒಬ್ಬ ಅಪರಿಚಿತ ವ್ಯಕ್ತಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಫ್ರಮ್ ಬಸ್ ಸ್ಟ್ಯಾಂಡ್. ಆ ಸ್ಟ್ರೇಂಜರ್ ವಾಂಟ್ಸ್ ಟು ಗೋ ಟು ರೈಲ್ವೆ ಸ್ಟೇಷನ್ ಫ್ರಮ್ ಬಸ್ ಸ್ಟ್ಯಾಂಡ್. ಸೊ ಬಸ್ ಸ್ಟ್ಯಾಂಡಿನಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಅವ್ರ ನಡುವೆ ನಡೆದಂಥ ಒಂದು ಸಂಭಾಷಣೆ, ಒಂದು ಕಾನ್ವರ್ಸೇಷನ್ ಇದಾಗಿರ್ತದೆ. ಸೊ ಹಾಗಾಗಿ ಆ ಕ್ವಶನ್ ನಂಬರ್ 27 ಅಂತ ಕ್ವಶನ್ ನಂಬರ್ ಹಾಕ್ರಿ. ಸೊ ಇಲ್ಲಿ ಫಸ್ಟ್ ಏನದ ಸ್ಟ್ರೇಂಜರ್. ಸೊ ಆಸ್ ಇಟ್ ಈಸ್ ಸ್ಟ್ರೇಂಜರ್ ಅಂತ ಬರಿತೀನಿ. ಎಕ್ಸ್ಕ್ಯೂಸ್ ಮೀ ಆಮೇಲೆ ಮುಂದೆ ಡ್ಯಾಶ್ ಅದ. ಓಕೆ, ಈಗ ಇಲ್ಲಿ ಏನದ ಎಕ್ಸ್ಕ್ಯೂಸ್ ಮೀ, ಹಿ ಈಸ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಬ್ರಾಕೆಟ್ನಲ್ಲಿ ಆಸ್ಕ್ ಫಾರ್ ಡೈರೆಕ್ಷನ್ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಹಾದಿಯನ್ನು ಕೇಳುವಂತಹ, ಮಾರ್ಗವನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿರ್ದೇಶನ ಕೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಡೆ ನಾನು ಹೋಗಬೇಕು, ರೈಲ್ವೆ ಸ್ಟೇಷನ್ ಹೋಗಬೇಕಾದ್ರೆ ಮ್ಯಾಗ ಬರ್ದ ನಾವು ಸ್ಟ್ರೇಂಜರ್ ವಾಂಟ್ಸ್ ಟು ಗೋ ಟು ರೈಲ್ವೆ ಸ್ಟೇಷನ್, ಹಿ ಈಸ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಎಕ್ಸ್ಕ್ಯೂಸ್ ಮೀ ಅಂತ ಕರಿತೀವಿ. ಯಾರೋ ಒಬ್ಬರನ್ನ ಕರಿಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಕರಿತೀವಿ. ಸೊ ಎಕ್ಸ್ಕ್ಯೂಸ್ ಮೀ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಈಗ ಡೈರೆಕ್ಷನ್ ಅಂದರೆ ಏನು, ಎಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ ರೀತಿ ಬರೀಬೇಕು, ಹೌ ಟು ಗೋ ಫಾರ್ ರೈಲ್ವೆ ಸ್ಟೇಷನ್ ಅಥವಾ ಹೌ ಟು ಗೋ ಟು ರೈಲ್ವೆ ಸ್ಟೇಷನ್, ಹೌ ಶುಡ್ ಐ ಗೋ ಟು ರೈಲ್ವೆ ಸ್ಟೇಷನ್ ಅಂತ ಬರೀಬೇಕು. ಬಿಕಾಸ್ ಇಲ್ಲಿ ನೋಡ್ರಿ ಆಸ್ಕ್ ಅಂತದ ಯಾವಾಗಲೂ ಆಸ್ಕ್ ಅಂತ ಇದ್ದಾಗ ಅದು ಕ್ವಶನ್ ಆಗಿರಬೇಕು ಕಂಪಲ್ಸರಿ. ಬಿಕಾಸ್ ಆಸ್ಕ್ ಅಂತದ, ಆಸ್ಕ್ ಅನ್ನೋದು ಕ್ವಶನ್, ಆಸ್ಕ್ ಅನ್ನೋದು ಒಂದು ಪ್ರಶ್ನೆ. ಹಾಗಾಗಿ ಪ್ರಶ್ನೆನ ಕೇಳಬೇಕಿಲ್ಲಿ. ಸೊ ಹೌ ಡು ಐ ಅಂತಲೂ ಬರೀಬಹುದು. ಹೌ ಡು ಐ ಗೋ ಟು ರೈಲ್ವೆ ಸ್ಟೇಷನ್, ಹೌ ಡು ಐ ಗೋ ಟು ರೈಲ್ವೆ ಸ್ಟೇಷನ್ ಅಂತೇಳಿ ಕ್ವಶನ್ ಮಾರ್ಕ್ ಹಾಕ್ಬೇಕು ಕಂಪಲ್ಸರಿ. ಬಿಕಾಸ್ ಅಲ್ಲಿ ಕ್ವಶನ್ ಆಸ್ಕ್ ಫಾರ್ ಡೈರೆಕ್ಷನ್ ಅದ. ಸೊ ನಾವು ಕೂಡ ಒಂದು ಆಸ್ಕ್ ಅಂದ್ರೆ ನಾವು ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ರವಿ ಅಂತೇಳಿ ಒಬ್ಬ ವ್ಯಕ್ತಿ. ರವಿ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ ಇಲ್ಲಿ ಆನ್ಸರ್ ಅನ್ನು ಬರೀಬೇಕು. ರವಿ ಹೇಳ್ತಾ ಇರೋದು ಗೋ ಸ್ಟ್ರೇಟ್. ನಾವು ಕೇಳಿದ್ವಿ ರವಿ ಅವರಿಗೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಹೆಂಗೆ ಹೋಗಬೇಕು ಅಂತ. ರವಿ ಅವ್ರು ಹೇಳ್ತಾ ಇದ್ದಾರೆ ಗೋ ಸ್ಟ್ರೇಟ್, ಟರ್ನ್ ಟು ಯುವರ್ ಲೆಫ್ಟ್. ನಿಮ್ಮ ಎಡಬದಿಗೆ ನೀವು ಟರ್ನ್ ತಗೋಬೇಕು. ಆ್ಯಂಡ್ ವಾಕ್ ಫಾರ್ ಫ್ಯೂ ಮಿನಿಟ್ಸ್. ಅದು ಹೆಂಗದ ಸೇಮ್ ಹಾಗೆ ಬರೆಯುವಂಥ ಕೆಲಸವನ್ನು ಮಾಡ್ತೀನಿ. ಗೋ ಸ್ಟ್ರೇಟ್, ಟರ್ನ್ ಟು ಯುವರ್ ಲೆಫ್ಟ್ ಆ್ಯಂಡ್ ವಾಕ್ ಫಾರ್ ಫ್ಯೂ ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಅದಾದ ನಂತರ ಸ್ಟ್ರೇಂಜರ್ ಮತ್ತೆ ಏನು ಕೇಳ್ತಾನಪ್ಪ ಅಂದರೆ ಸ್ಟ್ರೇಂಜರ್ ಇಲ್ಲಿ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೇಮ್ ಅದು ಹೆಂಗದ ಹಂಗೆ ಬರಿತೀನಿ. ಈಸ್ ಇಟ್ ಫಾರ್ ಅಂತ ಕೇಳಾಕತ್ತಾರೆ. ಸೊ ನಾವು ಹಂಗೆ ಬರೀ ಈಸ್ ಇಟ್ ಫಾರ್ ಅಂದರೆ ಅದು ದೂರ ಇದೆಯಾ ಅಂತ ಕೇಳಾಕತ್ತಾನ ಅವನು. ಸೊ ಹಾಗೆ ಅವಾಗ ರವಿ ಏನು ಹೇಳ್ತಾನಪ್ಪ ಅಂದರೆ ಈಗ ಇಲ್ಲೊಂದು ಕ್ವಶನ್ ಅದ ರೀ, ಏನಂತದ ಈಸ್ ಇಟ್ ಫಾರ್, ದೂರ ಐತೇನ್ರಿ ಸರ್ ಅಂತ ಅವ್ರು ಕೇಳಾಕತ್ತಾರೆ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ.
ಸೊ ರವಿ ಏನು ಮಾಡಬೇಕು, ಆನ್ಸರ್ ಮಾಡಬೇಕು. ಸೊ ಇಲ್ಲೇನಿತ್ತು, ಕ್ವಶನ್ ಆಸ್ಕ್ ಮಾಡಬೇಕಾಗಿತ್ತು, ಕ್ವಶನ್ ಆಸ್ಕ್ ಮಾಡಿದ್ವಿ. ಇಲ್ಲಿ ಅವರು ಕ್ವಶನ್ ಕೇಳ್ತಾ ಇದ್ರು, ರವಿ ಏನು ಮಾಡ್ಬೇಕು, ಆನ್ಸರ್. ಸೊ ರವಿ ಜಾಗದಾಗ ನಿಲ್ಲಬೇಕು. ನಾವೀಗ ರವಿ ಜಾಗದಲ್ಲಿ ನಿಂತ್ಕೊಂಡು ನಾವು ಆನ್ಸರನ್ನು ಬರಿಬೇಕು. ಸೊ ರವಿ ಅವರು ಇದಕ್ಕೆ ಆನ್ಸರ್ ಮಾಡಬೇಕು. ಹಾಗೆ ಇಲ್ಲಿ ಒಂದು ಆನ್ಸರ್ ಬರಬೇಕು, ಇಸ್ ಇಟ್ ಫಾರ್. ಸೊ ಇಲ್ಲಿ ನಮಗೆ ಸಜೆಷನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅಂತ. ಏನು, ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್. ಅಪ್ರಾಕ್ಸಿಮೇಟ್ ಅಂದರೆ ಅಂದಾಜು, ಡಿಸ್ಟೆನ್ಸ್ ಅಂದರೆ ಎಷ್ಟು ದೂರ, ಅಂದಾಜು ಆ ಒಂದು ದಾರಿಯ ದೂರ ಎಷ್ಟು ಅನ್ನೋದನ್ನು ಹೇಳಬೇಕು. ಸೊ ಇಸ್ ಇಟ್ ಫಾರ್ ಅಂತ ಕೇಳಿದಾಗ ನೀವು ರವಿ ಏನು ಹೇಳಬೇಕಪ್ಪ ಅಂದರೆ, ಇಟ್ ಈಸ್ 1 ಕಿಲೋಮೀಟರ್ ಫ್ರಾಮ್ ಹಿಯರ್. ಇಟ್ ಈಸ್ 1 ಕಿಲೋಮೀಟರ್ ಫ್ರಾಮ್ ಹಿಯರ್. 1 ಕಿಲೋಮೀಟರ್ ಅನ್ನಬಹುದು, 500 ಮೀಟರ್ಸ್, 2 ಕಿಲೋಮೀಟರ್ಸ್. ಬಟ್ ರಿಯಾಲಿಟಿ ಮಾತಾಡ್ರಿ, 5-10 ಕಿಲೋಮೀಟರ್ ಹೇಳಬೇಡ್ರಿ. ಬಿಕಾಸ್ 5-10 ಕಿಲೋಮೀಟರ್ ಈ ನೋಡ್ರಿ ರವಿ ಆನ್ಸರ್ ಮಾಡ್ಯಾರ, ಗೋ ಸ್ಟ್ರೇಟ್, ಟರ್ನ್ ಟು ಯರ್ ಲೆಫ್ಟ್ ಆ್ಯಂಡ್ ವಾಕ್ ಫಾರ್ ಫ್ಯೂ ಮಿನಿಟ್ಸ್. ಮಿನಿಟ್ಸ್ ಅಂತ ಹೇಳಕತ್ತಾರೆ. ಸೊ 1 ಕಿಲೋಮೀಟರ್ನ ಮಿನಿಟ್ಸ್ನಲ್ಲಿ ಕವರ್ ಮಾಡ್ಬೋದು. ಹಾಗಾಗಿ ಇಟ್ ಈಸ್, ಇಸ್ ಇಟ್ ಫಾರ್, ಈಸ್ ಇಟ್ ಅಂತ ಅದ ಕ್ವಶನ್. ಹಾಗಾಗಿ ಆನ್ಸರ್ ಇಟ್ ಈಸ್ 1 ಕಿಲೋಮೀಟರ್ ಫ್ರಾಮ್ ಹಿಯರ್, ಆರ್ ಇಟ್ ಈಸ್ ಅಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಫ್ರಾಮ್ ಹಿಯರ್. ಈ ರೀತಿಯೂ ಬರೀಬಹುದು. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನದ, ಸ್ಟ್ರೇಂಜರ್. ಸೊ ಈಗ ಸ್ಟ್ರೇಂಜರ್ನ ಜಾಗದಲ್ಲಿ ನಿಂತು ಆನ್ಸರ್ನ ಮಾಡಬೇಕು. ಸ್ಟ್ರೇಂಜರ್ ಏನು ಹೇಳ್ತದ ನೋಡೋಣ. ಸ್ಟ್ರೇಂಜರ್ ನಾವು ಆನ್ಸರ್ ಮಾಡಬೇಕು. ಏನದ, ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್. ಸೊ ವಿದ್ಯಾರ್ಥಿಗಳು ಯಾವಾಗೆಲ್ಲ ಗ್ರಾಟಿಟ್ಯೂಡ್ ಅಂತ ಬರ್ತದ, ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅಂದರೆ ಧನ್ಯವಾದಗಳನ್ನು ಹೇಳಬೇಕು. ಇದು ಸಂಸ್ಕಾರ. ಯಾರೋ ಒಬ್ಬರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಸೊ ಅವ್ರಿಗೆ ಹೇಳಬೇಕು. ಸ್ಟ್ರೇಂಜರ್ ಹೇಳ್ತಾನೋ ಥ್ಯಾಂಕ್ ಯು. ಸೊ ಇಷ್ಟು ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅಂತ ಹೇಳಿದ. ಸೊ ಥ್ಯಾಂಕ್ ಯು ಅಂದ್ಬಿಟ್ರೆ, ಥ್ಯಾಂಕ್ ಯು ಇಸ್ ನಥಿಂಗ್ ಬಟ್ ಅ ಗ್ರಾಟಿಟ್ಯೂಡ್. ಅದು ಒಂದು ಗೆಸ್ಚರ್, ಅದು ಒಂದು ಸಿಂಬಾಲ್, ಅದೊಂದು ಒಂದೊಂದು ರೀತಿ ಚಿಹ್ನೆ. ನಾವು ಹೇಳ್ತಾ ಇದ್ದೀವಿ ಸರ್ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತೇಳಿ. ಹಾಗಾಗಿ ಥ್ಯಾಂಕ್ ಯು ಅಂತ ಇಷ್ಟು ಅಂದ್ಬಿಟ್ರೆ ಭಾಳ ಹಿಂದಿ ಕೂಡ ಮಾಡಬೇಡ್ರಿ. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಎಕ್ಸಾಮ್ನಲ್ಲಿ ಬರುವಂಥದ್ದು. ಇಸ್ ಇಟ್ ಕ್ಲಿಯರ್? ಇದಕ್ಕೆ ನಾವು ಡೈಲಾಗ್ ರೈಟಿಂಗ್ ಅಂತ ಕರಿತೀವಿ. ಈಗ ಮತ್ತೊಂದು ಕ್ವಶನ್ ಪೇಪರನ್ನು ತಗೋತೀನಿ. ಇದು ಕೂಡ ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥದ್ದು. ಓಕೆ, ಇಲ್ಲದ ಇದೊಂದು ಸ್ವಲ್ಪ ಲೆಂದಿ ಅಂತ ಅನಿಸ್ಬೋದು ನಿಮಗೆ. ಇಲ್ಲದ ನೋಡ್ರಿ, ಕಾನ್ವರ್ಸೇಷನ್ ಬಿಟ್ವೀನ್ ಪ್ರಿನ್ಸಿಪಲ್ ಆ್ಯಂಡ್ ಎ ಸ್ಟೂಡೆಂಟ್ ಹೂ ಹ್ಯಾಸ್ ಟು ಜಾಯಿನ್ ಫಾರ್ PUC. ಇದು ಪ್ರಿನ್ಸಿಪಲ್ ಮತ್ತು ಸ್ಟೂಡೆಂಟ್ನ ಮಧ್ಯೆ ನಡೆದಂಥ ಒಂದು ಸಂಭಾಷಣೆ. ಹಿ ಹ್ಯಾಸ್ ಟು ಜಾಯಿನ್ ಫಾರ್ PUCಗೆ ಅವರು ಅಡ್ಮಿಷನ್ ತಗೊಳ್ಬೇಕು. ಹಾಗಾಗಿ ಒಂದು ಏನೋ ಕೇಳ್ತಾ ಇದ್ದಾರೆ ಅವರು. ಸ್ಟೂಡೆಂಟ್, ಗುಡ್ ಮಾರ್ನಿಂಗ್ ಸರ್, ಮೈ ನೇಮ್ ಈಸ್. ಸೊ ಸ್ಟೂಡೆಂಟ್ ಏನು ಹೇಳಕತ್ತಾರಪ್ಪ ಅಂದರೆ ಇಲ್ಲಿ, ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಡೈರೆಕ್ಟ್ ಆನ್ಸರ್ಸ್ ಇಲ್ಲೇ ಬರೆದ್ಬಿಡ್ತೀನಿ ರೀ. ಬುಕ್ನಲ್ಲಿ ಬರೋದು ಬೇಡ. ನೀವು ಬುಕ್ನಲ್ಲಿ ಈಗ ನಾನು ಏನು ಕೊಟ್ಟಿನಲ್ಲ ಈ ರೀತಿ ಪೂರ್ತಿ ಬರೀರಿ. ಬಟ್ ಈಗ ಸದ್ಯಕ್ಕೆ ನಾವು ಕ್ವಶನ್ ಪೇಪರ್ನ ಎಲ್ಲ ಸಾಲ್ವ್ ಮಾಡ್ತೀನಿ. ಸೊ ಸ್ಟೂಡೆಂಟ್ ಏನು ಹೇಳ್ತಾನಪ್ಪ ಅಂದರೆ, ಗುಡ್ ಮಾರ್ನಿಂಗ್ ಸರ್, ಮೈ ನೇಮ್ ಈಸ್. ಅಲ್ಲೇ ಏನೋ ಒಂದು ನೇಮನ್ನು ಹೇಳ್ತಾರೆ ಅವರು. ಪ್ರಿನ್ಸಿಪಲ್, ಯಸ್, ವಾಟ್ ಡು ಯು ವಾಂಟ್. ಪ್ರಿನ್ಸಿಪಲ್ ಹೇಳ್ತಾರೆ, ಹೌದಪ್ಪ ಏನು ಬೇಕು ನಿನಗೆ ಅಂತ ಕೇಳಕತ್ತಾರೆ ಅವರು. ಸ್ಟೂಡೆಂಟ್, ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್. ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್. ಸೀಕಿಂಗ್ ಸಜೆಷನ್. ಏನೋ ಒಂದು ಸಜೆಷನ್ ಅನ್ನ ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ಈ ಸ್ಟೂಡೆಂಟ್ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್. ಸೊ ಸೀಕಿಂಗ್ ಸಜೆಷನ್. ಸೀಕಿಂಗ್ ಸಜೆಷನ್ ಅಂದರೆ ಮಾಹಿತಿಯನ್ನು ಕೇಳುವಂಥದ್ದು. ಸೊ ಐ ಹ್ಯಾವ್ ಪಾಸ್, ನಾನು SSLC ಪಾಸ್ ಆಗಿದ್ದೀನಿ ಫಸ್ಟ್ ಕ್ಲಾಸ್ನಲ್ಲಿ. ಸೊ ಅವರು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಯಾರೋ ಸ್ಟೂಡೆಂಟ್ ಕೇಳ್ತಾ ಇದ್ದಾನೆ. ಯಾರಿಗೆ? ಪ್ರಿನ್ಸಿಪಲ್ಗೆ. ಸೊ ಏನು ಕೇಳಬಹುದು? ಈಗ 10th ಆದ ನಂತರ ಏನು ಮಾಡಬಹುದು? ಈಗ ನೋಡ್ರಿ, ಕೆಲವೊಂದು ಸಲ ನಿಮಗೆ ಆ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ, ಏನು ಬರೀಬೇಕು ಅಂತ. ಮುಂದೆ ನೋಡ್ರಿ, ಮುಂದೆ ಏನದ? ಪ್ರಿನ್ಸಿಪಲ್ ಗಿವಿಂಗ್ ಸಜೆಷನ್. ಪ್ರಿನ್ಸಿಪಲ್ ಒಂದು ಸಜೆಷನ್ನ ಕೊಟ್ಟರು. ಅವಾಗ ಸ್ಟೂಡೆಂಟ್ ಏನಂದ, ನೋ, ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್. ಸೊ ಇಲ್ಲಿ ಸ್ಟೂಡೆಂಟ್ ಹೇಳ್ತದ, ನಾನು ಸೈನ್ಸ್ ಜಾಯ್ನ್ ಆಗಬೇಕು. ನೋ ಅಂತದ. ಸರ್ ಇಲ್ಲ, ನಾನು ಸೈನ್ಸ್ ಜಾಯ್ನ್ ಆಗಬೇಕು. ಸೈನ್ಸ್ ಜಾಯ್ನ್ ಆಗಬೇಕಂದಾಗ ಇಲ್ಲಿ ಪ್ರಿನ್ಸಿಪಲ್ ಸೈನ್ಸ್ ಬಗ್ಗೆ ಅಂತೂ ಸಜೆಷನ್ ಕೊಟ್ಟಿರಂಗಿಲ್ಲ. ಯಾಕಂದ್ರೆ ನಾವು ಸೈನ್ಸ್ ಬಗ್ಗೆ ಸಜೆಷನ್ ಕೊಟ್ಟಿದ್ರೆ ಸ್ಟೂಡೆಂಟ್ ಇಲ್ಲಿ ಯಾಕೆ ನೋ ಅಂತ ಅಂತಿದ್ರಿ, ಹೌದಲ್ಲ? ಸೊ ಇಲ್ಲಿ ಸೈನ್ಸ್ ಬಗ್ಗೆ ಸಜೆಷನ್ ಇಲ್ಲ. ಸೊ ಇಲ್ಲಿ ಸೈನ್ಸ್ ಮತ್ತು ಏನೋ ಒಂದು ಬೇರೆ ಕೊಟ್ಟಿರ್ಬೇಕಾ. ಹಾಗಾದ್ರೆ ಇಲ್ಲಿ ಸ್ಟೂಡೆಂಟ್ ಏನು ಕೇಳ್ತಾ ಇರಬಹುದು? ಆಫ್ಟರ್ 10th ಏನು ಮಾಡಬಹುದು ಅಂತ ಕೇಳ್ತಾ ಇರಬಹುದು. ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್. ಸೊ ವಾಟ್ ಆಪ್ಷನ್ಸ್ ಡು ಐ ಹ್ಯಾವ್ ಇನ್ ಫ್ಯೂಚರ್? ಈ ರೀತಿ ಕೇಳಬಹುದು. ಸಜೆಷನ್ ಕೇಳ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಸೀಕಿಂಗ್. ಸೀಕಿಂಗ್ ಅಂದ್ರೆ ಏನು? ಆಸ್ಕಿಂಗ್. ಸೊ ಆಸ್ಕಿಂಗ್ ಅಂದಾಗ ಏನಾಗಬೇಕು? ಒಂದು ಪ್ರಶ್ನೆ ಬರಬೇಕು, ಪ್ರಶ್ನೋತ್ತರ ಚಿಹ್ನೆ ಬರಬೇಕು, ಪ್ರಶ್ನೆ ಆಗಬೇಕು. ಸೊ ನಾನು ಪೆನ್ ಏನೋ ಬರಿತೀನಿ. ಆನ್ಸರ್ ಏನಪ್ಪ ಅಂದರೆ ಏನು ಕಾಮ ಬರ್ತದ? ಐ ಹ್ಯಾವ್ ಪಾಸ್ಡ್ SSLC ಇನ್ ಫಸ್ಟ್ ಕ್ಲಾಸ್. ವಾಟ್ ಆಪ್ಷನ್ಸ್ಗಳು ಬರ್ತಾವೆ 10th ಆದ ನಂತರ, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಈ ರೀತಿ. ಸೊ ವಾಟ್ ಆಪ್ಷನ್ಸ್ ಡು ಐ ಹ್ಯಾವ್ ಕ್ವಶನ್ ಮಾರ್ಕ್. ಸೊ ಇದು ಸೀಕಿಂಗ್ ಅಂದರೆ ಆಸ್ಕಿಂಗ್. ಸೊ ಕ್ವಶನ್ ಮಾರ್ಕ್ ಬಂತು. ಕ್ಲಿಯರ್?
ಈಗ ಪ್ರಿನ್ಸಿಪಲ್ ಅದಕ್ಕೆ ಆನ್ಸರ್ ಮಾಡಬೇಕು. ಪ್ರಿನ್ಸಿಪಲ್ ಕ್ವಶನ್ ಕೇಳೋಂಗಿಲ್ಲ, ಪ್ರಿನ್ಸಿಪಲ್ ಆನ್ಸರ್ ಮಾಡ್ತಾರೆ. ವಾಟ್ ಆಪ್ಷನ್ಸ್ ಅದಾವು ಅಂತ ನಾವು ಕೇಳ್ಯಾನು. ಸೊ ಪ್ರಿನ್ಸಿಪಲ್ ಯು ಕ್ಯಾನ್ ಗೋ ಫಾರ್ ಆರ್ ಯು ಕ್ಯಾನ್ ಆಪ್ಟ್ ಫಾರ್ ಅಂತಲೂ ಅನ್ಬೋದು. ಆಪ್ಷನ್ಸ್ ಕೇಳಕತ್ತ ನಾವು ಆಪ್ಷನ್ಸ್. ಸೊ ಹಾಗಾಗಿ ಯು ಕ್ಯಾನ್ ಆಪ್ಟ್ ಫಾರ್ ಕಾಮರ್ಸ್. ಯು ಕ್ಯಾನ್ ಆಪ್ಟ್ ಫಾರ್ ಕಾಮರ್ಸ್. ಯಾಕೆ ಕಾಮರ್ಸ್ ಬರ್ತದೆ? ಸೈನ್ಸ್ ಅಂತ ಬರಿಬೇಡ್ರಿ, ಬಿಕಾಸ್ ಸೈನ್ಸ್ಗೆ ಅವ್ರು ರಿಜೆಕ್ಟ್ ಮಾಡಕತ್ತಾರೆ ಇಲ್ಲಿ. ನೆಕ್ಸ್ಟ್ ಏನದ? ನೋ ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್. ನೋ ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್ ಅಂದರೆ ನೀವು ಇಲ್ಲಿ ಸೈನ್ಸ್ ಹೇಳ್ತಾ ಇದ್ರೆ ಇದು ಮ್ಯಾಚ್ ಆಗಲ್ಲ. ಸೊ ಸೈನ್ಸನ್ನೇ ಬಿಟ್ಟು ಬೇರೆ ಅದನ್ನು ಹೇಳಬೇಕು. ಯು ಕ್ಯಾನ್ ಆಪ್ಟ್ ಫಾರ್ ಕಾಮರ್ಸ್, ಯು ಕ್ಯಾನ್ ಆಪ್ಟ್ ಫಾರ್ ಆರ್ಟ್ಸ್, ಈ ರೀತಿ ಬರಿಬೇಕು. ಸೈನ್ಸ್ ಬರಿಬೇಡ್ರಿ. ಅದಾದ ನಂತರ ಸ್ಟೂಡೆಂಟ್ ಹೇಳ್ತಾನು ನೋ ಐ ವುಡ್ ಲೈಕ್ ಟು ಜಾಯಿನ್ ಫಾರ್ ಸೈನ್ಸ್. ವಿದ್ಯಾರ್ಥಿ ಹೇಳ್ತಾನೆ ನಾನು ಸೈನ್ಸ್ ಜಾಯಿನ್ ಆಗಬೇಕು ರೀ. ಪ್ರಿನ್ಸಿಪಲ್ ಓಕೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಟುಮಾರೋ. ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಟುಮಾರೋ. ಸೊ ಸ್ಟೂಡೆಂಟ್ ಹೇಳ್ಬೇಕಾಗ ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಇದೆ. ಈಗ ಇತ್ತು ನೋಡ್ರಿ, ಇಲ್ಲೂ ಕೂಡ ಇತ್ತು ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್. ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಅಂದರೆ ಧನ್ಯವಾದಗಳನ್ನು ತಿಳಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನು ಹೇಳಬೇಕು? ಥ್ಯಾಂಕ್ ಯು. ಎಕ್ಸ್ಪ್ಲಮೇಟರಿ ಮಾರ್ಕ್ ಬರಬೇಕು. ಥ್ಯಾಂಕ್ ಯು, ಐ ವಿಲ್ ಕಮ್ ಟುಮಾರೋ. ಬಿಕಾಸ್ ಅವ್ರು ಹೇಳ್ಯಾರ ಯಾರೋ ಪ್ರಿನ್ಸಿಪಲ್ ಕಮ್ ಟುಮಾರೋ ಅಂತ. ಸೊ ಹಾಗಾಗಿ ಓಕೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಟುಮಾರೋ ಅಂತ ಹೇಳ್ಯಾರಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು, ಐ ವಿಲ್ ಕಮ್ ಟುಮಾರೋ. ಈ ರೀತಿ ಕ್ವಶನನ್ನು ಅವ್ರು ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಧನ್ಯವಾದಗಳನ್ನು ತಿಳಿಸುವಂಥ ಕೆಲಸ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು, ಐ ವಿಲ್ ಕಮ್ ಟುಮಾರೋ ಅಂತೇಳಿ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಒಂದಂತೂ ಅರ್ಥ ಆಯ್ತು ನಿಮಗೆ. ಸೀಕಿಂಗ್ ಅಂದರೆ ಆಸ್ಕ್ ಅಂದಾಗ ಕ್ವಶನ್ ಕೇಳ್ರಿ. ಸಜೆಷನ್ ಅಂದರೆ ಆನ್ಸರ್ ಕೊಡ್ತಾ ಇದ್ದಾರೆ ಅವರು. ಇಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಎರಡೂ ಕಡೆ ಬಂತು. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ರಿಪೀಟ್ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ಅಲ್ಲಿ ಥ್ಯಾಂಕ್ ಯು ಅಂತೇಳಿ ಈ ರೀತಿ ನೀವು ಸಂಭಾಷಣೆಯನ್ನು ಮುಗಿಸಬೇಕು. ಇಸ್ ಇಟ್ ಕ್ಲಿಯರ್? ಸೊ ಈಗ ಮತ್ತೊಂದು ಕ್ವಶನನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅದು ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ 27. ಅಗೇನ್ ಇದು ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥದ್ದು. ಆಲ್ರೆಡಿ ಆನ್ಸರ್ಸ್ ಬರೆದಿದ್ದೀನಿ ನಾನಿಲ್ಲಿ. ಸೌಮ್ಯ ಎ ಸೆಕೆಂಡ್ PUC ಸ್ಟೂಡೆಂಟ್ ವಾಂಟ್ಸ್ ಟು ಗೆಟ್ ಇನ್ ಟು ದ ಕ್ಲಾಸ್. ಸೀಕಿಂಗ್, ಅಗೇನ್ ಸೀಕಿಂಗ್ ಅಂದರೆ ಏನು? ಸೀಕಿಂಗ್ ಅಂದರೆ ಆಸ್ಕಿಂಗ್ ಪರ್ಮಿಷನ್ ಫ್ರಮ್ ದ ಲೆಕ್ಚರರ್. PUC ಸೆಕೆಂಡ್ ಸ್ಟೂಡೆಂಟ್ ಏನಪ್ಪ ಅಂದರೆ ಆ ವಿದ್ಯಾರ್ಥಿ ಕ್ಲಾಸ್ಗೆ ಬರಬೇಕಾಗ್ಯದ. ಸೊ ಪರ್ಮಿಷನ್ ಕೇಳ್ತಿದ್ದಾರೆ, ಕ್ಲಾಸ್ಗೆ ಬರಲಿಕ್ಕೆ ಪರ್ಮಿಷನನ್ನು ಕೇಳ್ತಿದ್ದಾರೆ. ದೀಪಕ್, ರಾಣಿ, ಟುಡೇ ಮೈ ಬಾಸ್ ಟೋಲ್ಡ್ ಮಿ ದ್ಯಾಟ್ ಐ ಕುಡ್ ಟೇಕ್ ಅ ವೆಕೇಶನ್. ದೀಪಕ್ ಹೇಳ್ತದಾನೆ ಯಾರಿಗೆ? ರಾಣಿ. ಟುಡೇ ಮೈ ಬಾಸ್ ಟೋಲ್ಡ್ ಮಿ ದ್ಯಾಟ್ ಐ ಕುಡ್ ಟೇಕ್ ಅ ವೆಕೇಶನ್. ಆ್ಯಕ್ಚುಲಿ ಇದೇನು ಸಂಬಂಧ ಇಲ್ಲ, ಇದೇನು ಮ್ಯಾಚ್ ಆಗ್ತಾ ಇಲ್ಲ, ಮಿಸ್ ಪ್ರಿಂಟ್ ಆಗಿರಬೇಕು. ಸೊ ಇದು ಬಿಡ್ರಿ, ಇಲ್ಲಿಂದ ಓದ್ತೀನಿ ನಾನು. ಸೌಮ್ಯ ಮತ್ತು ಲೆಕ್ಚರ್ ನಡುವೆ ಆದಂಥ ಸಂಭಾಷಣೆ. ಸೊ ಸೌಮ್ಯ, ಮೇ ಐ ಕಮ್ ಇನ್ ಸರ್. ಸೌಮ್ಯ ಏನು ಕೇಳ್ತಾರೆ? ನೀವು ಕೇಳ್ತಿದ್ರಿ, ನೀವು ಆ್ಯಸ್ ಯೂಶುವಲ್ ಕೇಳ್ತೀರಿ ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತಿರಲ್ಲ, ಅದೇ ರೀತಿ ಸೌಮ್ಯ ಅವ್ರು ಕೇಳ್ತಿದ್ದಾರೆ ಮೇ ಐ ಕಮ್ ಇನ್ ಸರ್. ಆಸ್ಕಿಂಗ್ ಪರ್ಮಿಷನ್ ನೋಡ್ರಿ, ಆಸ್ಕಿಂಗ್ ಇದ್ದಿಲ್ಲ ಅವ್ರು ಕ್ವಶನ್ ಮಾರ್ಕ್ ಹಾಕ್ಯಾರು ಆಸ್ಕಿಂಗ್. ಈಗ ಗಿವಿಂಗ್ ಪರ್ಮಿಷನ್ ನೀವು ಆನ್ಸರ್ ಕೊಡಬೇಕು. ಸೊ ಲೆಕ್ಚರ್ ಏನು ಹೇಳ್ತಾನೋ ಎಸ್ ಎಸ್ ಅಂತೇಳಿ ಫುಲ್ ಸ್ಟಾಪ್ ಹಾಕ್ರಿ. ಎಸ್ ಯು ಮೇ ಕಮ್ ಇನ್. ಮೇ ಐ ಕಮ್ ಇನ್, ಯು ಮೇ ಕಮ್ ಇನ್. ವೆರಿ ಸಿಂಪಲ್, ಈ ರೀತಿ ಬರಿಬೇಕು. ಸೌಮ್ಯ, ಐ ಆಮ್ ಸಾರಿ ಸರ್ ಫಾರ್ ಬೀಯಿಂಗ್ ಲೇಟ್ ಇನ್ ಟು ದ ಕ್ಲಾಸ್ ಟುಡೇ. ಐ ಆಮ್ ಸಾರಿ ಅಂತೇಳಿ ಅವ್ರು ಏನು ಮಾಡಕತ್ತಾರು? ಕ್ಷಮೆಯನ್ನು ಕೇಳ್ತಾ ಇದ್ದಾರು ಲೇಟ್ ಮಾಡಿ ಬಂದಿದ್ದಕ್ಕೆ. ಈಗ ಲೆಕ್ಚರರ್, ಇಟ್ಸ್ ಓಕೆ, ಪರವಾಗಿಲ್ಲ, ಬಟ್ ನೆಕ್ಸ್ಟ್ ಏನಂದ್ರೆ ಆಸ್ಕ್ಸ್ ದ ರೀಸನ್ ಫಾರ್ ಅವರ್ ಲೇಟ್ ಎಂಟ್ರಿ. ಅಗೇನ್ ಏನದಲ್ಲಿ ಆಸ್ಕ್. ಸೊ ಆಸ್ಕ್ ಅಂತ ಅಂದಾಗ ಏನಾಗಬೇಕು? ಕ್ವಶನ್ ಮಾರ್ಕ್, ಪ್ರಶ್ನೆಯನ್ನು ಕೇಳಬೇಕು. ಆಸ್ಕ್ ಅಂತದ ಯಾರು ಕೇಳಬೇಕು? ಲೆಕ್ಚರರ್. ಸೊ ಇಟ್ಸ್ ಓಕೆ, ಲೇಟ್ ಮಾಡಿ ಬಂದಿದ್ರಿ, ಇಟ್ಸ್ ಓಕೆ, ಬಟ್ ಆಸ್ಕ್ ದ ರೀಸನ್, ಕಾರಣ, ಫಾರ್ ಲೇಟ್ ಎಂಟ್ರಿ, ಲೇಟ್ ಆಗಿ ಬಂದಿದ್ದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಕೇಳಬೇಕು. ಸೊ ಬಟ್ ವೈ ಆರ್ ಯು ಲೇಟ್ ಫಾರ್ ಕ್ಲಾಸ್ ಅಂತ ಬರೀಬೋದು. ವೈ ಆರ್ ಯು ಲೇಟ್ ಫಾರ್ ಕ್ಲಾಸ್ ಅಂತೇಳಿ ವೈ ಅಂತ ಬರಬೇಕು, ಕ್ವಶನ್ ಮಾರ್ಕ್ ಚಿಹ್ನೆ ಬರಬೇಕು. ಬಿಕಾಸ್ ಪ್ರಶ್ನೆ ಕೇಳಂತ ಹೇಳಕತ್ತಾರ ಅವ್ರು, ಆಸ್ಕ್ ಅಂತ ಹೇಳಕತ್ತಾರ. ಈಗ ಗಿವ್ಸ್ ದ ರೀಸನ್, ಯಾರು ಕೊಡ್ಬೇಕು ರೀಸನ್? ಸೌಮ್ಯ ಅವರು ಕೊಡ್ಬೇಕು. ಡ್ಯಾಶ್ ಗಿವ್ಸ್ ದ ರೀಸನ್. ಸೌಮ್ಯ ಅವರು ಲೇಟ್ ಯಾಕೆ ಬಂದ್ರಿ ಅಂತೇಳಿ ಒಂದು ಕಾರಣ ಕೊಡ್ಬೇಕು. ಏನು ವೆರಿ ಸಿಂಪಲ್ ಕಾರಣ. ನೀವು ಕೂಡ ನಿಮ್ಮ ಕಾಲೇಜ್ನಲ್ಲಿ ಕೂಡ ಮಾಡಿರ್ತೀರಿ, ಐ ಮಿಸ್ಡ್ ದ ಬಸ್. ಅದು ಕಾರಣ ಕರೆ ಅಥವಾ ಸುಳ್ಳು ಇತ್ತು, ದಟ್ ಇಸ್ ಸೆಕೆಂಡ್ರಿ. ಒಂದು ಕಾರಣ ಕೊಡಬೇಕು. ಸೌಮ್ಯ ಅವರೇ ಕೊಡಕತ್ತಾರು ಐ ಮಿಸ್ಡ್ ದ ಬಸ್ ಅಂತ ಹೇಳಿ ರೀಸನ್ ಅನ್ನು ಕೊಡಕತ್ತಾರ ಅವರು. ಕ್ಲಿಯರ್? ಅವರು ವಾಯ್ ಅಂತ ರೀಸನ್ ಕೇಳಿದ್ದಾರೆ, ಕಾರಣ ಕೇಳಿದ್ದಾರೆ. ಇವರು ಐ ಮಿಸ್ ದ ಬಸ್ ಈ ರೀತಿಯೂ ಬರೀಬಹುದು. ಐ ಆಮ್ ಲೇಟ್ ಬಿಕಾಸ್ ಅಂತಲೂ ಬರೀಬಹುದು. ಐ ಆಮ್ ಲೇಟ್ ಬಿಕಾಸ್ ಐ ಮಿಸ್ಡ್ ದ ಬಸ್ ಈ ರೀತಿಯೂ ಬರೀಬಹುದು. ಐ ಮಿಸ್ಡ್ ದಿ ಬಸ್ ಈ ರೀತಿ ಕೂಡ ನೀವು ಡೈಲಾಗನ್ನು ಕಂಪ್ಲೀಟ್ ಮಾಡಬಹುದು. ಸೊ ಇದು ಮೂರನೇ ಡೈಲಾಗ್ ರೈಟಿಂಗ್ ಆಗಿರ್ತದೆ. ಈ ರೀತಿ 3 ಡೈಲಾಗ್ಸ್ಗಳನ್ನು ನಾವು ರೆಫರ್ ಮಾಡಿದ್ದೀವಿ. ಇನ್ನಷ್ಟು ಹಳೆ ಕ್ವಶನ್ ಪೇಪರ್ಸ್ ತೆಗೆದುಕೊಂಡು ಡೈಲಾಗ್ಸನ್ನು ಬರೀಬೇಕು.
ಡೈಲಾಗ್ನಲ್ಲಿ ವೆರಿ ಸಿಂಪಲ್. ಆಸ್ಕ್ ಅಂದಾಗ ಕ್ವಶನ್ ಮಾರ್ಕ್ ಬರಬೇಕು, ಗಿವ್ ಅಂದಾಗ ಅದು ಕ್ವಶನ್ ಅಲ್ಲ, ಅದು ಆನ್ಸರ್ ಅದ. ಆಸ್ಕ್ ಅಂದಾಗ ಈ ರೀತಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದಾಗ ಥ್ಯಾಂಕ್ ಯು ಅಂತ ಬರಬೇಕು. ಸೀಕಿಂಗ್ ಅಂದ್ರೂ ಆಸ್ಕಿಂಗ್ ಅಂತ ಆಗ್ತದೆ. ಸೊ ಈ ರೀತಿ ಕೆಲವೊಂದು ಏನಾಗ್ತದೆ. ಮತ್ತು ಡಿಸ್ಅಗ್ರೀಯಿಂಗ್ ಅಂತ ಬರ್ತದೆ. ಡಿಸ್ಅಗ್ರೀಯಿಂಗ್ ಅಂದರೆ ಒಪ್ಕೊಳ್ತಾ ಇಲ್ಲ ಅಂಥದ್ದು ಇರ್ತದೆ. ಸೊ ಅಂಥ ಕ್ವಶನ್ ಮಾಡೋಣ. ಬೇಕಾದರೆ 4ನೇ ಮಾಡೋದು ಕ್ವಶನ್ ಬರ್ತೀನಿ ಇಲ್ಲಿ. ಓಕೆ, ಇಲ್ಲೊಂದದ ಡೈಲಾಗನ್ನು ಕಂಪ್ಲೀಟ್ ಮಾಡಿರಿ. ದೀಪಕ್, ರಾಣಿ, ಟುಡೇ ಮೈ ಬಾಸ್ ಟೋಲ್ಡ್ ಮಿ ದಟ್ ಐ ಕುಡ್ ಟೇಕ್ ಅ ವೆಕೇಶನ್ ಅಂತ ಹೇಳ್ತಿದ್ದಾರೆ ಅವರು. ರಾಣಿ, ದೀಪಕ್ ಮತ್ತು ರಾಣಿ ನಡುವೆ ಆದಂಥ ಒಂದು ಸಂಭಾಷಣೆ. ರಾಣಿ, ವಾವ್, ಕಾಂಗ್ರ್ಯಾಚುಲೇಟಿಂಗ್. ಕಾಂಗ್ರ್ಯಾಚುಲೇಟಿಂಗ್ ಅಂದರೆ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಸೊ ವಾವ್ ಅಂತ ಎಕ್ಸ್ಪ್ಲೇನೇಟರಿ ಮಾರ್ಕ್ ಅದ ಇಲ್ಲಿ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಬರೀಬೇಕು. ವೆರಿ ಸಿಂಪಲ್. ಕಾಂಗ್ರ್ಯಾಚುಲೇಷನ್ಸ್ ಅಂತ ನೀವು ಬರೆಯುವಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರ್ಯಾಚುಲೇಟ್ ಅಂದರೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಬರ್ತದೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ದೀಪಕ್, ಶಾಲ್ ವಿ ಪ್ಲಾನ್ ಎ ಟೂರ್ ಟು ಊಟಿ. ದೀಪಕ್ ಕೇಳಕತ್ತಾನೆ ರಾಣಿಗೆ, ವಿ ಶಾಲ್ ಗೋ ಟು ಊಟಿ, ನಾವು ಊಟಿಗೆ ಹೋಗೋಣ ಅಂತೇಳಿ ಕ್ವಶನ್ ಮಾರ್ಕ್ ಅದ, ಪ್ರಶ್ನೆ ಕೇಳ್ತಾರೆ. ಸೊ ರಾಣಿ ಅವ್ರು ಏನು ಮಾಡ್ಬೇಕು, ಈಗ ಆನ್ಸರ್ ಮಾಡ್ಬೇಕು. ಹೆಂಗೆ ಆನ್ಸರ್ ಮಾಡಬೇಕು? ಡಿಸ್ಅಗ್ರೀಯಿಂಗ್. ಡಿಸ್ಅಗ್ರೀಯಿಂಗ್ ಅಂದರೆ ಅವರು ಒಪ್ಕೊಳ್ತಾ ಇಲ್ಲ, ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನಂತ ಬರೀಬೇಕಿಲ್ಲಿ? ಐ ಕೆನಾಟ್ ಅಂತಲೂ ಬರಬಹುದು, ಕಾಂಟ್ ಅಂತಲೂ ಬರಬಹುದು. ಐ ಕಾಂಟ್ ಕಮ್, ಇಟ್ ವಿಲ್ ಬಿ ಕೋಲ್ಡ್. ಐ ಕಾಂಟ್ ಕಮ್, ಅಲ್ಲಿ ಮುಂದೆ ಸೆಮಿಕೋಲನ್ ಐ ಕಾಂಟ್ ಕಮ್, ಇಟ್ ವಿಲ್ ಬಿ ಕೋಲ್ಡ್ ಅಂತ ಬರೀಬೇಕು. ಯಾರು? ಇವ್ರು ಹೇಳಕತ್ತಾರೆ, ರಾಣಿ ಏನು ಹೇಳಕತ್ತಾರೋ ಡಿಸ್ಅಗ್ರಿಂಗ್ ಅಂತ. ಡಿಸ್ಅಗ್ರಿಂಗ್ ಅಂದರೆ ನನಗೆ ಒಪ್ಕೊಳ್ತಾ ಇಲ್ಲ. ಶಾಲ್ ವಿ ಪ್ಲಾನ್ ಟೂರ್ ಟು ಊಟಿ? ನೋ, ಐ ಕಾಂಟ್ ಕಮ್ ಅಂತಲೂ ಬರೀಬಹುದು. ಐ ಕಾಂಟ್ ಕಮ್ ಅಂತಲೂ ಬರೀಬಹುದು. ನೋ ಅಂತ ಬರೋದು, ಐ ಕಾಂಟ್ ಕಮ್ ಅಂತಲೂ ಬರೀಬಹುದು. ಐ ಡೋಂಟ್ ಕಮ್ ಅಂತಲೂ ಬರೀಬಹುದು. ಅಥವಾ ಐ ವಿಲ್ ನಾಟ್ ಕಮ್ ಅಂತಲೂ ಬರೀಬಹುದು. ನೆಕ್ಸ್ಟ್ ದೀಪಕ್ ಏನು ಹೇಳ್ತಾನಪ್ಪ ಅಂದರೆ ಅಲ್ಲಿ ಕೋಲ್ಡ್ ಅದ ಅಂತೇಳಿ ರಾಣಿ ಅವರು ಒಂದು ರೀಸನ್ ಕೊಟ್ಟರು. ಒಪ್ಕೊಳ್ತಾ ಇಲ್ಲ, ರೀಸನ್ ಏನಪ್ಪ ಅಂದರೆ ಕೋಲ್ಡ್. ಸೊ ಈಗ ದೀಪಕ್ ಅವ್ರು ಮಾಡ್ತಾರೆ, ಒಂದು ಆಪ್ಷನ್ ಕೊಡ್ತಾರೆ. ಗಿವಿಂಗ್ ಎನ್ ಆಪ್ಷನ್ ಅಂದರೆ ಬೇರೆ ಮಾರ್ಗ, ಅಂದರೆ ಬೇರೆ ಒಂದು ಆಯ್ಕೆಯನ್ನು ಕೊಡ್ತಾ ಇದ್ದಾರೆ. ಊಟಿ ಕೋಲ್ಡ್ ಅದ, ಓಕೆ ಬೇರೆ ಕಡೆ ಹೋಗೋಣ, ಬೇರೆ ಕಡೆಯಲ್ಲಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು ತೊಗೊಂಡ್ರೆ ಬೆಂಗಳೂರು ಅಷ್ಟು ಕೋಲ್ಡ್ನೂ ಇಲ್ಲ, ಸದ್ಯಕ್ಕೆ ಮೀಡಿಯಂ ವಾತಾವರಣ. ಸೊ ಅವಾಗ ಹೇಳ್ತಾರೋ ವಿ ಶಾಲ್ ಗೋ ಟು ಬ್ಯಾಂಗ್ಳೂರ್ ಅಂತ ಬರೀಬೋದು. ವಿ ಶಾಲ್ ಗೋ ಟು ಬ್ಯಾಂಗ್ಳೂರ್. ಮುಂದೇನದ ಸೆಮಿಕಾಲನ್ ಇಟ್ ವಿಲ್ ಬಿ ಲವ್ಲಿ. ಸೊ ಇಲ್ಲಿ ಡಿಸ್ಅಗ್ರಿಂಗ್ ಅಂದರೆ ಒಪ್ಕೊಳ್ತಾ ಇಲ್ಲ. ಸೊ ಒಪ್ಕೊಳ್ತಾ ಇರುವಂಥ ಸೆಂಟೆನ್ಸ್ ಬರೀಬೇಕು. ಇಲ್ಲಿ ಆಪ್ಷನ್ ಕೊಡಬೇಕು, ಒಂದು ಬೇರೆ ಆಪ್ಷನನ್ನು ಕೊಡಬೇಕು. ಊಟಿ ಕೊಟ್ಟ ನಾವು ಆಲ್ರೆಡಿ ಊಟಿ ಹೇಳೇನು, ಸೊ ಹಾಗೆ ಒಪ್ಪಲಿಲ್ಲ. ಸೊ ಬೇರೆ ಆಪ್ಷನ್ ಅಂದರೆ ಊಟಿ ಬಿಟ್ಟು ಬೇರೆ ಆಯ್ಕೆಯನ್ನು ಕೊಡ್ರಿ. ಅದು ಎಂಥದ್ದು ಕೊಡಬೇಕಂದ್ರೆ ಈಗ ನೀವು ಶಿಮ್ಲಾ ಬರೀಬೇಡ್ರಿ. ಇಲ್ಲಿ ವಿ ವಿಲ್ ಗೋ ಟು ಶಿಮ್ಲಾ, ಬಿಕಾಸ್ ಶಿಮ್ಲಾದಾಗ ಕೋಲ್ಡ್ ಇರ್ತದೆ. ಇಲ್ಲಿ ಕೋಲ್ಡ್ ಇರೋ ಕಾರಣಕ್ಕಾಗಿ ರಾಣಿಯವರು ಒಪ್ಕೊಳ್ತಾ ಇಲ್ಲ, ಹಾಗಾಗಿ ಕೋಲ್ಡ್ ಇಲ್ಲದೆ ಇರುವಂಥ ಪ್ರದೇಶದ ಹೆಸರನ್ನು ಬರೀಬೇಕು. ಬ್ಯಾಂಗ್ಳೂರ್ ಇಸ್ ನಾಟ್ ಟು ಕೋಲ್ಡ್ ನಾಟ್ ಟು ಹಾಟ್, ಇಟ್ ಈಸ್ ಮೀಡಿಯಂ. ಸೊ ಹಾಗಾಗಿ ವಿ ಶಾಲ್, ಇಲ್ಲಿ ಶಾಲ್ ಅದ. ಸೊ ಹಾಗಾಗಿ ವಿ ಶಾಲ್ ಗೋ ಟು ಬ್ಯಾಂಗ್ಳೂರ್, ಇಟ್ ವಿಲ್ ಬಿ ಲವ್ಲಿ. ಇಲ್ಲಿ ಕ್ವಶನ್ ಇಲ್ಲ, ನೆನಪಿಲ್ರಿ. ಇಲ್ಲಿ ಏನದ ಕ್ವಶನ್ ಅದ, ಎಲ್ಲಿ ಇಲ್ಲದ ನೋಡ್ರಿ. ಶಾಲ್ ವಿ ಪ್ಲಾನ್ ಟೂರ್ ಟು ಊಟಿ, ಕ್ವಶನ್ ಮಾರ್ಕ್ ಅದ, ಒಪ್ಕೊಳ್ತಾ ಇಲ್ಲ. ಇಲ್ಲಿ ಡಿಫ್ರೆಂಟ್ ಕ್ವಶನ್ ಕೇಳಿದ್ರೆ ಮಾತು ಬೇರೆ. ಆಮೇಲೆ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲಿ ಏನದ, ಇಟ್ ವಿಲ್ ಬಿ ಲವ್ಲಿ ಅಂತ ಅವನು ಹೇಳಕತ್ತಾನು. ಸೊ ಹಾಗಾಗಿ ಇದು ಕ್ವಶನ್ ಅಲ್ಲ, ಒಂದು ಬೇರೆ ಆಪ್ಷನ್. ವಿ ಶಾಲ್ ಗೋ ಟು ಬ್ಯಾಂಗ್ಳೂರ್, ಇಟ್ ವಿಲ್ ಬಿ ಲವ್ಲಿ. ಇನ್ನು ಮುಂದೆ ಒಪ್ಕೊಳ್ಳಿ ಬಿಡೋದು ಅವ್ರು ಬಿಟ್ಟಿದ್ದು. ಸೊ ಇದು ಕೂಡ 3 ಮಾರ್ಕ್ಸ್ಗೆ ಬರುವಂತಹ ಇಂಪಾರ್ಟೆಂಟ್ ಡೈಲಾಗ್ಸ್. ಸೊ 4 ನೋಡಿದ್ವಿ. ಪ್ರಮುಖವಾಗಿ ಯಾವ್ಯಾವ ನೋಡಿದ್ವಿ ಅಂದರೆ ಕಾಂಗ್ರ್ಯಾಚುಲೇಟಿಂಗ್ ಈ ರೀತಿ ಬರ್ತಾವೆ ನೋಡ್ರಿ. ಕಾಂಗ್ರ್ಯಾಚುಲೇಟಿಂಗ್ ಅಂದಾಗ ಏನು ಬರೀಬೇಕು? ಕಾಂಗ್ರ್ಯಾಚುಲೇಷನ್ಸ್ ಅಂತ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಈ ರೀತಿ ಬರೀಬೇಕು. ಅದಾದ ನಂತರ ಏನು ಬಂತು? ಡಿಸ್ಅಗ್ರೀಯಿಂಗ್ ಅಂತ ಇತ್ತು. ಕರೆಕ್ಟಾ? ಡಿಸ್ಅಗ್ರೀಯಿಂಗ್ ಅಂದರೆ ರಿಜೆಕ್ಟ್ ಮಾಡಬೇಕು. ಐ ಡೋಂಟ್ ಅಥವಾ ಐ ವಿಲ್ ನಾಟ್ ಕಮ್. ಐ ಡೋಂಟ್ ಅಥವಾ ಐ ಡೋಂಟ್ ಬೇಡ, ಐ ಕಾಂಟ್ ಅಂತ ಬರೀಬೇಕು. ಐ ಕಾಂಟ್ ಕಮ್, ಐ ಕೆನಾಟ್ ಕಮ್, ಈ ರೀತಿ ಬರೀಬಹುದು. ಅದಾದ ನಂತರ ಏನದ? ಗಿವಿಂಗ್ ಆ್ಯನ್ ಆಪ್ಷನ್. ಗಿವಿಂಗ್ ಆ್ಯನ್ ಆಪ್ಷನ್ ಅಂದರೆ ನೀವೇನು ಮಾಡಬೇಕು? ಯು ಶುಡ್ ಸಜೆಸ್ಟ್ ಡಿಫ್ರೆಂಟ್ ಐಡಿಯಾಸ್. ಡಿಫ್ರೆಂಟ್ ಐಡಿಯಾಗಳನ್ನು ಸಜೆಸ್ಟ್ ಮಾಡಬೇಕು. ಅದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಸೊ ಈ ರೀತಿ ಕೂಡ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತಾವೆ. ಸೊ ಗ್ರ್ಯಾಟಿಟ್ಯೂಡ್ ಅಂದಾಗ ಕಂಪಲ್ಸರಿ ಅನ್ನಬೇಕು ಥ್ಯಾಂಕ್ ಯು ಅಂತ ಕರಿಬೇಕು. ಎಕ್ಸ್ಪ್ಲನೇಟರಿ ಮಾರ್ಕ್ ಇಂಪಾರ್ಟೆಂಟ್. ಅದಾದ ನಂತರ ಸೀಕಿಂಗ್ ಅಂತ ಬರ್ತದೆ. ಸೀಕಿಂಗ್ ಅಂದರೆ ಯು ಶುಡ್ ಆಸ್ಕ್ ಎ ಕ್ವಶನ್. ಇಸ್ ಇಟ್ ಕ್ಲಿಯರ್? ಕ್ವಶನ್ ಅಂದಾಗ ಕ್ವಶನ್ ಮಾರ್ಕ್ ಹಾಕಬೇಕು ಕಂಪಲ್ಸರಿ. ಗ್ರ್ಯಾಟಿಟ್ಯೂಡ್ ಅಂದಾಗ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ಕಾಂಟ್ ಅಂದಾಗ ಅಪಾಸ್ಟ್ರೋಫಿ ಕಾಮ ಬರಬೇಕು ಇಲ್ಲಿ ಮೇಲೆ. ಇಸ್ ಇಟ್ ಕ್ಲಿಯರ್? ಅದು ಕಾಮ ಬರಬೇಕು. ಅದಾದ ನಂತರ ಮತ್ತೆ ಅಂತ ಬಂದಿದ್ದು ರೀ ಗಿವಿಂಗ್ ಪರ್ಮಿಷನ್ ಅಂತ ಬಂದಿತ್ತು ಈ ರೀತಿ. ಸೊ ಇವು ಸಮ್ ಆಫ್ ದಿ ಇಂಪಾರ್ಟೆಂಟ್ ಡೈಲಾಗ್ಸ್. ಈ ರೀತಿ ಇವು ಏನು ಪಾಯಿಂಟ್ಸ್ ಹೇಳ್ತಾವಲ್ಲ ಇವು, ಇದ್ರ ಮೇಲೆ ನಿಮ್ಮ ಆನ್ಸರ್ ಡಿಪೆಂಡ್ ಆಗ್ತದೆ. ಇದ್ರ ಮೇಲೆ ನೀವು ಆನ್ಸರ್ಸನ್ನು ಬರೀಬೇಕು. ಸೊ 4 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ವಿ. ಇಷ್ಟು ಮಾಡಿರಿ ಸಾಕೆ, ಹೋಗ್ತದೆ. ಇದ್ರೊಳಗಡೆ ಯಾವುದಾದ್ರೂ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಬರಬಹುದು.
ಸೊ ಐ ವಿಲ್ ಎಂಡ್ ಮೈ ಕ್ಲಾಸ್ ಟುಡೇ ಇನ್ ದಿಸ್ ವಿಡಿಯೋ ಸೆಷನ್. ಸೊ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂದರೆ ನೋಟ್ ಮೇಕಿಂಗ್ ಒಂದು 4 ಮಾರ್ಕ್ಸ್ ಬರ್ತದೆ. ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್ ಮೇಲೆ ಕಂಪಲ್ಸರಿ ಬರ್ತದೆ. 5 ಮಾರ್ಕ್ಸ್ ಲೆಟರ್ ಜಾಬ್ ಅಪ್ಲಿಕೇಶನ್ ಹೆಂಗೆ ಮಾಡಬೇಕು, ಒಂದು ಅಪ್ಲಿಕೇಶನ್ ಹೆಂಗೆ ಬರೀಬೇಕು ಅನ್ನೋದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. Please share our video to whoever is in need of these types of videos. Thank you for your valuable time.